ಎಲ್ಲರಿಗೂ ನಮಸ್ಕಾರ. ನಮಗೆ ಮದುವೆಯಾಗಿ 4 ವರ್ಷ ಆಯಿತು. ಅದಾದಮೇಲೆ ನನಗೆ ಆಗಿದ ಮಗು ಇದು. ತುಂಬ ರಕ್ಕೆ ಎಲ್ಲ ಮಾಡಿ ಆಗಿದ ಮಗು. ದಯವಿಟ್ಟು ಎಲ್ಲರೂ ನನ್ನ ಮಗುವನ್ನು ಬದುಕಿಸ್ಕೊಡಿ. ಇವಾಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ 10 ಲಕ್ಷ ಮೇಲಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಬೇರೆ ಹಾಸ್ಪಿಟ್ಲಲ್ಲಿ ಹೆಚ್ಚು ಖರ್ಚು ಮಾಡಿ ಬಂದಿದ್ದೀವಿ. ಅಷ್ಟು ಹಣವನ್ನು ಇದು ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅದರಿಂದ ನಿಮ್ಮ ಜೊತೆ ನಾವು ಹೆಲ್ಪ್ ಕೇಳ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ನನ್ನ ಮಗುವನ್ನು ಬದುಕಿಸ್ಕೊಡಿ. ಸ್ಟಾರ್ಟಿಂಗಲ್ಲಿ ಚಿಕ್ಕ ಏನೋ ತೊಂದರೆ ಅಂತೇಳಿ ಹಾಸ್ಪಿಟ್ಲಲ್ಲಿ ಇದು ಮಾಡಿಬಿಟ್ಟು ಅಲ್ಲಿಂದ ನಾವು ಇಲ್ಲಿ ಮೈಸೂರಿಗೆ ಬಂದುಬಿಟ್ಟು ಮೈಸೂರಲ್ಲಿ ಸುಮಾರು ಟ್ರೀಟ್ಮೆಂಟ್ ತಗೊಂಡು ಅಲ್ಲಿ ಒಂದು 4-5 ಲಕ್ಷ ಖರ್ಚಾಯಿತು. ಅಲ್ಲಿಂದ ಈಗ ಅಲ್ಲಿ ಇದಾಗದೆ ಮತ್ತು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಂತ ಹೇಳಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಟ್ರೀಟ್ಮೆಂಟಿಗೆ ಒಂದು 10-15 ಲಕ್ಷ ಫೀಸ್ ಎಲ್ಲರೂ ಇದರಿಂದ ಮಗುನ. ಕೊಡಗು ಜಿಲ್ಲೆಯ ಸಿದ್ದಾಪುರ ಒಂಟಿ ಅಂಗಡಿಯ ಪರಿಸರದಲ್ಲಿರುವ ಎಲ್ಲ ನಾಯಕರು ಕೂಡ ಇಲ್ಲಿ ಜಾತಿ ಇಲ್ಲ, ಮತವಿಲ್ಲ, ಧರ್ಮವಿಲ್ಲ, ಪಕ್ಷವಿಲ್ಲ, ಪಂಗಡವಿಲ್ಲ, ಒಂದೇ ಒಂದು ಶಬ್ದದೊಂದಿಗೆ ಆ ಮುದ್ದು ಬಾಲೆಯನ್ನು ಸಂರಕ್ಷಿಸಲು, ಆ ಮುದ್ದು ಮಗುವಿನ ಜೀವ ಉಳಿಸಲು ನಿಮ್ಮೊಂದಿಗೆ ಸಹಾಯ ಕೇಳ್ತಾ ಇದ್ದೇವೆ. ದಯವಿಟ್ಟು. ನನ್ನ ಹೆಸರು BS ಅನಿತಾ ಅಂತ, ವಾಲ್ನೂರು ತೆಕ್ತೂರು ಗ್ರಾಮ ಪಂಚಾಯಿತಿಯ ಮಾಜಿ ಪ್ರೆಸಿಡೆಂಟ್ ಕೂಡ ನಾನು. ಹಾಗೆ ಈ ಗ್ರಾಮದ ಅಬೇತ್ಮಂಗಲ ಗ್ರಾಮದ ನನ್ನ ಗ್ರಾಮದಲ್ಲಿ ಇರುವಂತಹ ಅಬೇತ್ಮಂಗಲ ಗ್ರಾಮದಲ್ಲಿ ಇರುವಂತಹ ಒಂದು ಗ್ರೀನ್ ಫೀಲ್ಡ್ ಎಸ್ಟೇಟ್ನಲ್ಲಿ ಹೇಳುವಂಥ ಅವರ ಮಗುಗೆ ತೀವ್ರವಾದಂತಹ ಒಂದು ರೋಗ, ಅದನ್ನು ಗುಣಪಡಿಸಲಿಕ್ಕೆ ಸುಮಾರು 15ರಿಂದ 16 ಲಕ್ಷ ಹಣ ಸಹಾಯ ಬೇಕು ಅಂತ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಲೋಕದ ಜನತೆಗೆ ಈ ಒಂದು ಅಭ್ಯತ್ಮಂಗಳದ ಪುಟ್ಟ ಮಗು ತ್ಯಾಗರಾಜ್ ಹಾಗೂ ಪವಿತ್ರ ಎಂಬವರ ಕಂದಮ್ಮಗಳು ಇವತ್ತಿನ ದಿನ ICUವಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಆ ಒಂದು ಮಗು ಜೀವನ್ ಮರಣದ ಮುಂದೆ ಹೋರಾಟ ಮಾಡ್ತಾ ಇದೆ. ಈ ಊರಿ ಅಭ್ಯತ್ಮಂಗಲ ಎಂಬ ಊರಿನಲ್ಲಿರುವಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ ಹೇಳ್ಬೋದು. ಇಲ್ಲಿರುವಂತಹ ಜಮಾಯತಿನ ಎಲ್ಲಾ ಮುಸಲ್ಮಾನರು ಹಾಗೂ ಈ ಒಂದು ಊರಿನಲ್ಲಿರುವಂತಹ ಎಲ್ಲಾ ಹಿಂದೂ ಸಹೋದರರು ಒಗ್ಗಟ್ಟಾಗಿ ಒಂದೇ ಕುಟುಂಬ ಎಂದು ಭಾವಿಸಿ ಆ ಒಂದು ಮಗುವಿಗೆ ಚಿಕಿತ್ಸೆ ಕೊಡಿಸಲು 15 ಲಕ್ಷ ರೂಪಾಯಿಯ ಒಂದು ಹಣವನ್ನ ಭರಿಸಬೇಕಾಗುತ್ತದೆ. ಆ ಹಣವನ್ನು ಭರಿಸಲು ಯಾವುದೇ ರೀತಿಯಲ್ಲಿ ಊರಿನಲ್ಲಿ ಸಾಧ್ಯವಾಗಲಿಲ್ಲ ಇವರಿಗೆ. ಆದರೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದ್ದಾರೆ. ಇನ್ನು ಅವರ ಕೈಯಲ್ಲಿ ಯಾವುದೇ ಸಹಾಯವನ್ನು ಯಾಚಿಸಲು ಅವರ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಈ ಕಾರಣ ಏನು ಅಂತ ಹೇಳಿದರೆ, ಈ ಒಂದು ದಂಪತಿಯವರು 5 ವರ್ಷದಿಂದ ಆ ಮಗುವಿಗಾಗಿ ಹಲವಾರು ರೀತಿಯಲ್ಲಿ ಹರಕೆಯನ್ನು ಹೊತ್ತು ಎಲ್ಲ ಆಸ್ಪತ್ರೆಗೆ ಹೋಗಿ ಬೇಕಾದಂತ ಚಿಕಿತ್ಸೆಯನ್ನು ಪಡೆದು ಆ ಭಗವಂತನಿಂದ ಆ ಒಂದು ಮಗುವನ್ನು ಆ ಕುಟುಂಬಕ್ಕೆ ನೀಡಿರುತ್ತದೆ. ಆ ಒಂದು ಸಂತೋಷವನ್ನು ಪಡೋಕ್ಕಿಂತ ಮುಂಚೆ ಈ ಒಂದು ರೋಗವನ್ನು ಸಿಗಲಿದೆ ಅಂತ ಹೇಳುತ್ತಾ ನನ್ನ ಒಂದು 2 ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಈಶ್ವರಿ ಅಂತ, ನಾನು ಇಲ್ಲೇ ಕೆಲಸ ಮಾಡ್ತಿರೋದು. ನನ್ನ ತಂಗಿ ಅವಳು ಪವಿತ್ರ, ಅವಳಿಗೆ 4 ವರ್ಷದಿಂದ ಮಗು ಇರ್ತಿಲ್ಲ. ಹಾಸ್ಪಿಟ್ಲಿಗೆಲ್ಲ ಹೋಗಿ ಏನೇನೋ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಒಂದು ಮಗು ಆಯಿತು. ಆದರೆ ಮಗು ತುಂಬ ಅಂದರೆ ತುಂಬ ಕಷ್ಟದಲ್ಲಿದೆ. ಎಷ್ಟೋ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ, ಆದರೆ ಯಾರು ಮಾಡಲ್ಲ. ಇವರು ಮುಂದೆ ಬಂದಿದ್ದಾರೆ, ನನಗೆ ತುಂಬ ಸಂತೋಷ. ಭಗವಂತನು ನೀಡಿದ ಪವಿತ್ರಗಳು ಕೇವಲ 21 ದಿನವಾದಂತಹ ಈ ಮುದ್ದು ಮಗಳ ಜೀವ ಉಳಿಸಲು ಕಾರುಣ್ಯ ಇರುವ ಕರುನಾಡ ಜನತೆ ಕೈ ಜೋಡಿಸಬೇಕು. ಪಡೆದಂತಹ ಆ ಮುದ್ದು ಮಗುವನ್ನು ಒಂದು ತಬ್ಬಿಕೊಳ್ಳಲು ಕೂಡ ಸಾಧ್ಯವಾಗದ ಪವಿತ್ರ ಎಂಬ ನಮ್ಮ ತಂಗಿಯ ಆ ಮುದ್ದು ಮಗುವಿನ ಜೀವ ಉಳಿಸಲು ನಿಮ್ಮೊಂದಿಗೆ ನಾವೆಲ್ಲ ಒಟ್ಟಾಗಿ ಸೇರಿ ನಿಮ್ಮೊಂದಿಗೆ ಸಹಾಯ ಕೇಳ್ತಾ ಇದ್ದೇವೆ. ಆತ್ಮೀಯರೇ, ಇಲ್ಲಿಯ ಪಂಚಾಯತಿನ ಅಧ್ಯಕ್ಷರಿಲ್ಲಿದ್ದಾರೆ. ಅತ್ಯಂತ ಜೆನೂನಾದ ವಿಷಯವಾಗಿದೆ. ಇಲ್ಲಿಯ ಮಸೀದಿಯ ಗುರುಗಳಿದ್ದಾರೆ, ಇಲ್ಲಿಯ ದೇವಸ್ಥಾನ ಸಮಿತಿಯವರಿದ್ದಾರೆ, ಕೊಡಗು ಜಿಲ್ಲೆಯ ನೇತಾರರಾದ ಮೊಯ್ಸಿ ಇನ್ನಿತರ ಹಾರಿಸ್ರವರು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ನಿಮ್ಮ ಮುಂದೆ ಸಹಾಯ ಕೇಳ್ತಾ ಇದ್ದೇವೆ. ಯಾರು ಕೂಡ ಕೈ ಬಿಡಬಾರದು. ಆ ಮುದ್ದು ಮಗುವಿನ ಜೀವ ಉಳಿಸಲು ನಿಮ್ಮೊಂದಿಗೆ ನಾವು ಸಹಾಯ ಕೇಳ್ತಾ ಇದ್ದೇವೆ. ಬೇರೆ ದಾರಿ ಇಲ್ಲ. ಕಾಲನಿಯಲ್ಲಿ ಜೀವಿಸುವಂತಹ, ತೋಟ ಕೆಲಸ ಮಾಡಿ ಜೀವಿಸುವಂತಹ ಇವರ ಸಂಬಂಧಿಕರಿಗೆ ಇಷ್ಟೊಂದು ಮೊತ್ತ ನೀಡಲು ಸಾಧ್ಯವಿಲ್ಲ. ಆದರೂ ಕೂಡ ಇವರ 1 ವಾರದ ಶಂಬಳವನ್ನು, 1 ವಾರ ಸಿಗುವ ವೇತನವನ್ನು ಆ ಮುದ್ದು ಮಗುವಿನ ಜೀವ ಉಳಿಸಲಿಕ್ಕೋಸ್ಕರ ಇವರೆಲ್ಲ ನೀಡಿದ್ದಾರೆ. ಆತ್ಮೀಯರೇ, ನಿಮ್ಮೊಂದಿಗೆ ಬೇರೆ ದಾರಿ ಇಲ್ಲದೆ ಸಹಾಯ ಕೇಳ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಶೇರ್ ಮಾಡಿ ಆ ಮುದ್ದು ಮಗುವಿನ ಜೀವ ಉಳಿಸಲು ನಮ್ಮೊಂದಿಗೆ ಕೈ ಜೋಡಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ. ಎಲ್ಲ ನಮ್ಮ ಆತ್ಮೀಯ ಗೆಳೆಯರೇ, ಈ ಒಂದು ತ್ಯಾಗರಾಜು ಅವರ ಮಗಳು ಬೆಂಗಳೂರಿನಲ್ಲಿ ಏನು ಚಿಕಿತ್ಸೆಗಾಗಿ ಕಷ್ಟಪಡ್ತಾ ಇದ್ದಾರೆ. ಆ ಒಂದು ಎಲ್ಲ ಒಂದು ಸರ್ವ ಧರ್ಮದಿಂದ ಕೂಡಿ ಆ ಮಗುವಿಗೆ ಒಂದು ಚಿಕಿತ್ಸೆಗೆ ವೆಚ್ಚ ಏನು ಇದೆ ಅದನ್ನು ಎಲ್ಲರೂ ಕೂಡಿ ಒಂದು ಸಹಾಯ ಸ್ಥಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಕೈ ಜೋಡಿಸಿದ್ದೀವಿ. ಅದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ಲರೂ ಈ ಒಂದು ಸಹಾಯಕ್ಕೆ ಒಂದು ಹಸ್ತವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಕೇಳ್ಕೊಳ್ತೇವೆ.